ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ನಾನು ಹಿಂದೆ ತಿಳಿಸಿದಂತೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಿಂದ ರಚಿಸಲ್ಪಟ್ಟಂತಹ ಅನೇಕ ಗ್ರಂಥಗಳಲ್ಲಿ ಒಂದು ಪುಟ್ಟು ಗ್ರಂಥ ಪ್ರಾತಃ ಸಂಕಲ್ಪ ಗದ್ಯ ಗ್ರಂಥದ ಪ್ರವಚನವನ್ನು ಮಾಡುತ್ತೇನೆ. ರಾಯರ ಸ್ತೋತ್ರದ ಪಾಠ ಆದ ನಂತರ ಹೇಳಿದಂತೆ ಇವತ್ತಿನಿಂದ ಪ್ರಾತಃ ಸಂಕಲ್ಪ ಗದ್ಯ ಗ್ರಂಥ ಪ್ರವಚನವನ್ನು ಮಾಡಲಿಚ್ಛಿಸಿದ್ದೇನೆ. ನಾವು ಒಂದು ಗ್ರಂಥದ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ ಹೋಗುವ ಮುನ್ನ ಆ ಗ್ರಂಥದ ವೈಶಿಷ್ಟ್ಯ, ಗ್ರಂಥದ ಮಹತ್ವ, ಗ್ರಂಥಕರ್ತೃಗಳ ವೈಶಿಷ್ಟ್ಯ, ಮಹತ್ವ, ಅವರ ಹಿರಿಮೆ ತಿಳ್ಕೊಂಡಾಗ ನಮಗೆ ಆ ಗ್ರಂಥದ ಹಿರಿಮೆ ಏನು ಅಂತ ಗೊತ್ತಾಗತ್ತೆ. ಆ ಗ್ರಂಥದ ಮೇಲೆ ಆದರ ಬರುತ್ತೆ. ಹಾಗೆ ಗ್ರಂಥಕರ್ತೃಗಳ ಮಹಿಮೆ ತಿಳ್ಕೊಂಡ ಮೇಲೆ ಅವರ ಮೇಲೆ ನಮಗೆ ಭಕ್ತಿ ಬರುತ್ತೆ. ಆವಾಗ ಮಧ್ವಾಚಾರ್ಯರು ಹೇಳಿದಂತೆ ಮಹಾತ್ಮ್ಯಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಸ್ತಯ ಮುಕ್ತಿರ್ನ ಚಾನ್ಯಥ ಅಂತೆ. ಒಂದು ವಿಷಯ ತಿಳ್ಕೊಳ್ಳುವಾಗ ಮಹಾತ್ಮ್ಯಜ್ಞಾನಪೂರ್ವಕವಾದ ಸುದೃಢವಾದ ಸರ್ವತೋಧಿಕವಾದ ಭಕ್ತಿಯಿಂದ ನಾವು ತಿಳ್ಕೊಂಡಾಗ ಅದು ನಿಜವಾದಂತಹ ಒಂದು ನೈಜವಾದ ಭಕ್ತಿ ಆಗತ್ತೆ. ಆದ ಕಾರಣ ಈ ಗ್ರಂಥದ ಪ್ರವಚನ ಪ್ರಾರಂಭ ಮಾಡುವುದಕ್ಕೆ ಮುನ್ನ ಗ್ರಂಥಕರ್ತೃಗಳ ಗ್ರಂಥದ ಒಂದು ವೈಶಿಷ್ಟ್ಯವನ್ನು ಮೊದಲು ಹೇಳಿ ಮುಂದುವರಿಸ್ತೇನೆ. ಈ ಗ್ರಂಥದ ಕರ್ತೃಗಳಾದಂತಹ ರಾಘವೇಂದ್ರ ಗುರು ಸಾರ್ವಭೌಮರನ್ನು ಕುರಿತು ಯಾರಿಗೆ ಹೇಳಲಿಕ್ಕೆ ಸಾಧ್ಯ? ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಂದು ರಾಯರ ಪೂರ್ವಾಶ್ರಮದ ಸೋದರ ಅಳಿಯಂದರಾದಂತಹ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯ ಕಾವ್ಯದಲ್ಲಿ ಹೇಳ್ತಾರೆ. ಅಸ್ಮದ್ ಗುರುಣಾಮಾಧಿಕ್ಯಂ ಕವಿಃ ಕೋವಾನು ವರ್ಣಯೇತ್ ತಥಾಪಿ ತತ್ಪ್ರಸಾದೇನ ಭಕ್ತಿಯಾ ಕಿಂಚಿದ್ ವದಾಮ್ಯಹಂ ಅಂತೇಳಿ. ನಮ್ಮ ಗುರುಗಳಾದ ರಾಘವೇಂದ್ರ ತೀರ್ಥರ ಕುರಿತು ಹೇಳಲಿಕ್ಕೆ ಯಾವ ಪಂಡಿತನಿಗೆ ಸಾಧ್ಯವಾಗತ್ತೆ? ಯಾವ ಪಂಡಿತನಿಗೂ ಸಾಧ್ಯವಾಗುವುದಿಲ್ಲ. ಹಾಗಾದಲ್ಲಿ ನೀವು ಏಕೆ ಹೊರಟಿದ್ದೀರಿ ಹೇಳಲಿಕ್ಕೆ ಅಂದರೆ, ತಥಾಪಿ ತತ್ಪ್ರಸಾದೇನ ಭಕ್ತಿಯಾ ಕಿಂಚಿದ್ ವದಾಮ್ಯಹಂ, ಕೇವಲ ಅವರ ಅನುಗ್ರಹದಿಂದ ಅವರ ಮಹಿಮೆಯನ್ನು ಸ್ವಲ್ಪ ಹೇಳುತ್ತೇನೆ ಅಂತ ಹೇಳ್ತಾರೆ. ಪಂಡಿತೋತ್ತಮರಾದಂತಹ ನಾರಾಯಣಾಚಾರ್ಯರೇ ಆ ಮಾತು ಹೇಳಿದಾಗ ಇನ್ನು ನಾವು ಯಾವ ಗಿಡದ ಸೊಪ್ಪು ರಾಯರ ಬಗ್ಗೆ ನಾನು ಹೇಳ್ತೇನೆ ಅಂತ ಹೊರಟಲಿಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಅವರ ಅನುಗ್ರಹದಿಂದ ನಾವು ಹೇಳಬೇಕು.
ರಾಯರು ನಮಗೆಲ್ಲರಿಗೂ ತಿಳಿದಂತೆ ಕಲಿಯುಗ ಕಾಮಧೇನುವು ಕಲ್ಪವೃಕ್ಷವಾಗಿ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂದು ಭಕ್ತರ ಕೇಳಿದ್ದನ್ನೆಲ್ಲವೂ ಕೂಡ ಇಲ್ಲ ಎಂದು ಅನ್ನದೇ ಕೊಡ್ತಾ ಇದ್ದಾರೆ. ಆದರೆ ರಾಘವೇಂದ್ರ ಗುರು ಸಾರ್ವಭೌಮರು ಕೇವಲ ನಮ್ಮ ಸಾಂಸಾರಿಕ ತಾಪತ್ರಯಗಳನ್ನು ಕಳೆಯುವುದಕ್ಕಾಗಿಯೇ ಅವರು ಅವತಾರ ಮಾಡಲಿಲ್ಲ. ಅವರ ಅವತಾರ ಪ್ರಯೋಜನವೇ ಬೇರೆ. ಮೂಲ ರೂಪದಲ್ಲಿ ಶಂಕುಕರ್ಣರಾಗಿ ಬ್ರಹ್ಮ ಶಾಪದಿಂದ ಕೃತಯುಗದಲ್ಲಿ ಪ್ರಹ್ಲಾದ ರಾಜರಾಗಿ, ದ್ವಾಪರ ಯುಗದಲ್ಲಿ ಬಾಹ್ಲೀಕ ರಾಜರಾಗಿ, ಕಲಿಯುಗದಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರಾಗಿ ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಅವತಾರವನ್ನು ಮಾಡಿ ಜೀವೋತ್ತಮರಾದ ವಾಯುದೇವರ ಅವತಾರವಾದ ಜಗದ್ಗುರು ಮಧ್ವಾಚಾರ್ಯರು ಪ್ರತಿಪಾದಿಸಿರುವಂತಹ ಅಥವಾ ಅಭಿವ್ಯಕ್ತಿ ಮಾಡಿರುವಂತಹ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಈ ಜಗತ್ತು ಪಂಚಭೇದದಿಂದ ಕೂಡಿಕೊಂಡಿದೆ. ಭಗವಂತ ಈಶಾ, ಜೀವರು ದಾಸರು. ಭಗವಂತ ಸರ್ವತಂತ್ರ ಸ್ವತಂತ್ರ, ಜೀವರು ಸರ್ವತಂತ್ರ ಅಸ್ವತಂತ್ರರು. ಅವನೊಬ್ಬನೇ ಜಗದೊಡೆಯ, ಅವನೊಬ್ಬನೇ ಭಗವಂತ ಎಂಬುವಂತಹ ಈ ತತ್ವವನ್ನು ಜಗತ್ತೆಲ್ಲ ಹರಡಿಸುವುದಕ್ಕಾಗಿ ಮುಖ್ಯವಾಗಿ ರಾಯರ ಅವತಾರ ಪ್ರಯೋಜನ. ರಾಘವೇಂದ್ರ ಗುರು ಸಾರ್ವಭೌಮರು ಅನೇಕ ಗ್ರಂಥಗಳು 48 ಗ್ರಂಥಗಳು ಬರೆದಿದ್ದಾರೆ. ಆ 48 ಗ್ರಂಥಗಳಲ್ಲಿ ಈ ಪ್ರಾತಃಸಂಕಲ್ಪ ಗದ್ಯ ಎಂಬುವಂಥದ್ದು ಒಂದು ಪುಟ್ಟ ಗ್ರಂಥ. ರಾಘವೇಂದ್ರ ಗುರು ಸಾರ್ವಭೌಮರು ಮಧ್ವಾಚಾರ್ಯರ, ಜಯತೀರ್ಥರ, ವ್ಯಾಸರಾಜರ ಇಂತಹ ಮಹಾನುಭಾವರ ಗ್ರಂಥಗಳಿಗೆ ವ್ಯಾಖ್ಯಾನಗಳು ಬರೆಯುವುದೇ ಅಲ್ಲದೆ ಸ್ವತಂತ್ರವಾದ ಗ್ರಂಥಗಳು ರಾಮಚಾರಿತ್ರ್ಯ ಮಂಜರಿ, ಕೃಷ್ಣಚಾರಿತ್ರ್ಯ ಮಂಜರಿ, ಪ್ರಾತಃಸಂಕಲ್ಪ ಗದ್ಯ, ಈ ರೀತಿಯಾಗಿ ಅನೇಕ ಸ್ವಂತ ಗ್ರಂಥಗಳನ್ನು ಬರೆದು, ಸ್ವತಂತ್ರ ಗ್ರಂಥಗಳನ್ನು ಬರೆದು ಮಾಧ್ವ ಜಿಜ್ಞಾಸುಗಳಿಗೆ ಮಹದ್ ಉಪಕಾರವನ್ನು ಮಾಡಿದ್ದಾರೆ. ರಾಯರಿಗೆ ಇವತ್ತು ಜಗದ್ಗುರುಗಳಾಗಿ ಯಾರಿಗೂ ಇಲ್ಲದೇ ಇರುವಂತಹ ಒಂದು ಕೀರ್ತಿ, ಅಪಾರವಾದ ಕೀರ್ತಿ ಇದೆ ಅಂದರೆ ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿ ಭಗವಂತನ, ವಾಯುದೇವರ, ದೇವತೆಗಳ ವಿಶೇಷವಾದಂತಹ ಆವೇಶ, ಅನುಗ್ರಹ ಅವರಿಗಿದೆ. ಸರ್ವೋತ್ತಮನಾದ ಭಗವಂತನ ವಿಭೂತಿ ಪ್ರಹ್ಲಾದರಾಜರಲ್ಲಿದೆ. ಜೀವೋತ್ತಮರಾದ ವಾಯುದೇವರ ಆವೇಶವಿದೆ ವಿಶೇಷವಾಗಿ. ಇಂತಹ ಪ್ರಹ್ಲಾದರಾಜರ ಅವತಾರವಾದ ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿಯೂ ಭಗವಂತನ ವಿಭೂತಿ, ವಾಯುದೇವರ ಆವೇಶ, ದೇವತೆಗಳ ಅನುಗ್ರಹ, ಅವರ ಸಮಸ್ತ ಗುರುಗಳ ವಿಶೇಷವಾದಂತಹ ಅನುಗ್ರಹ ಇರುವ ಕಾರಣದಿಂದಲೇ ಇಷ್ಟು ಗ್ರಂಥಗಳನ್ನು ಬರೆದು ಜಿಜ್ಞಾಸುಗಳಿಗೆ ಕೊಟ್ಟಿದ್ದಾರೆ, ಮಹದ್ ಉಪಕಾರವನ್ನು ಮಾಡಿದ್ದಾರೆ. ನಮಗೆ ಸಂಕ್ಷೇಪ ವಿಸ್ತರಾಭ್ಯಂಚ ಕಥಯಂತಿ ಮನೀಷಿಣಃ ಅಂತ ಹೇಳ್ತಾರೆ. ಒಂದೇ ವಿಷಯವನ್ನು ಸಂಕ್ಷೇಪವಾಗಿ ಹೇಳಬೇಕು, ಅದೇ ವಿಷಯವನ್ನು ವಿಸ್ತಾರವಾಗಿ ಜ್ಞಾನಿಗಳು ಹೇಳಲಿಕ್ಕೆ ಸಾಮರ್ಥ್ಯವುಳ್ಳವರಾಗಿರ್ತಾರೆ. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ 5300ಕ್ಕೂ ಮೇಲ್ಪಟ್ಟು ಶ್ಲೋಕಗಳಿಂದ ಕೂಡಿರುವಂತಹ ಮೇರು ಕೃತಿಯನ್ನು ಬರೆದರು. ಅದೇ ಮಧ್ವಾಚಾರ್ಯರು 1,00,000 ಶ್ಲೋಕ ಗರ್ಭಿತವಾದ ಮಹಾಭಾರತವನ್ನು ಕೇವಲ ಸ್ವಲ್ಪ ಶ್ಲೋಕಗಳಿರುವಂತಹ ಯಮಕ ಭಾರತ ಎಂಬುವ ಪುಟ್ಟ ಗ್ರಂಥವನ್ನೂ ಬರೆದರು. ರಾಯರು ಕೂಡ ಮಧ್ವಾಚಾರ್ಯರನ್ನೇ ಅನುಸರಿಸಿ ರಾಯರು ಸಂಕ್ಷೇಪವಾಗಿ ಗ್ರಂಥಗಳನ್ನು ಬರೆದಿದ್ದಾರೆ, ವಿಸ್ತಾರವಾಗಿ ಬರೆದಿದ್ದಾರೆ.
ಅಂತಹ ಸಂಕ್ಷೇಪವಾಗಿ ಬರೆದಿರುವ ಗ್ರಂಥಗಳಲ್ಲಿ ರಾಮಚಾರಿತ್ರ್ಯ ಮಂಜರಿ ಒಂದು. ರಾಘವೇಂದ್ರ ವಿಜಯ ಕಾವ್ಯದಲ್ಲಿ ನಾರಾಯಣಾಚಾರ್ಯರು ಈ ರೀತಿ ಹೇಳ್ತಾರೆ: ಮುಹುಃ ಸ್ಮಾರಿತ ವಾಲ್ಮೀಕಿಂ ಪುನಸ್ತಂ ನೌಮಿದೇಶಿಕಂ ಯೋ ವಿಸ್ತೀರ್ಣಾಂ ರಾಮಕಥಾಂ ಶ್ರದ್ಧರಾಭಿಃ ಸಮಗ್ರಹೀತ್. ವಾಲ್ಮೀಕಿ ಮಹರ್ಷಿಗಳು 24,000 ಶ್ಲೋಕಗಳಿಂದ ಕೂಡಿರುವಂತಹ ರಾಮಾಯಣವನ್ನು ಬರೆದರೆ ಆ 24,000 ಶ್ಲೋಕಯುಕ್ತವಾದ ಇಡೀ ರಾಮಾಯಣ ಸಾರವನ್ನೆಲ್ಲವೂ ಕೂಡ ಸಾರಭೂತವಾಗಿ 10-11 ಶ್ಲೋಕಗಳಲ್ಲಿ ರಾಮಚಾರಿತ್ರ್ಯ ಮಂಜರಿ ಎಂಬುವಂತಹ ಪುಟ್ಟ ಗ್ರಂಥವನ್ನು ಬರೆದಿದ್ದಾರೆ. ರಾಮನ ಚರಿತ್ರೆಯನ್ನು ತಿಳಿಸುವಂತಹ ರಾಮಚಾರಿತ್ರ್ಯ ಮಂಜರಿ ಓದುವಾಗ ಪದೇ ಪದೇ ವಾಲ್ಮೀಕಿ ಮಹರ್ಷಿಗಳೇ ನೆನಪಿಗೆ ಬರ್ತಾರಂತೆ. ಯಾಕೆ ಅಂದರೆ ಆ 24,000 ಶ್ಲೋಕಗಳ ಬರೆದಿರುವ ವಾಲ್ಮೀಕಿ ಮಹರ್ಷಿಗಳೇ ರಾಮಚಾರಿತ್ರ್ಯ ಮಂಜರಿ ಓದುವಾಗ ಪುನಃ ಪುನಃ ಸ್ಮರಣೆಗೆ ಬರ್ತಾರೆ. ಅಂದರೆ ಅಷ್ಟು ವಿಸ್ತಾರವಾದ ಗ್ರಂಥದಲ್ಲಿ ಹೇಳಿರುವ ಸಕಲ ವಿಷಯಗಳನ್ನು ಸಾರಭೂತವಾಗಿ, ಅರ್ಥವಂತವಾಗಿ, ಸಮರ್ಥವಂತವಾಗಿ ರಾಯರು ಅಷ್ಟು ಪುಟ್ಟು ಗ್ರಂಥದಲ್ಲಿ ಬರೆದಿದ್ದಾರೆ. ರಾಯರಿಗೆ ಇಷ್ಟು ರಚನಾ ಸಾಮರ್ಥ್ಯ, ಜ್ಞಾನ ಹೇಗೆ ಬಂತು ಅಂತ ಹೇಳಿದರೆ, ನಾನು ಮೊದಲೇ ಹೇಳಿದಂತೆ ರಾಯರಲ್ಲಿ ಸರ್ವೋತ್ತಮನಾದ ಭಗವಂತನ ವಿಭೂತಿ, ಜೀವೋತ್ತಮರಾದ ವಾಯುದೇವರ ಆವೇಶ ಅಷ್ಟೇ ಅಲ್ಲದೆ, ಅದೇ ರಾಘವೇಂದ್ರ ವಿಜಯ ಕಾವ್ಯದಲ್ಲಿ ನಾರಾಯಣಾಚಾರ್ಯರು ಹೇಳ್ತಾರೆ: ಶ್ರೀ ರಾಘವೇಂದ್ರ ರತ್ನಾನಾಂ ರಸನಾರಂಗ ನರ್ತಕಿ ಶಬ್ದಾಂಬುಧಿ ಶರದ್ಯೋತ್ಸ್ನ ಶರಣಂ ಮಮ ಶಾರದಾ ಅಂತ ಹೇಳ್ತಾರೆ. ವಾಗ್ದೇವಿಯಾದಂತಹ ಭಾರತೀ ದೇವಿ, ಸರಸ್ವತೀ ದೇವಿ ರಾಯರು ನಾಲಿಗೆ ಎಂಬುವ ಮಂಚದ ಮೇಲೆ, ವೇದಿಕೆಯ ಮೇಲೆ ನರ್ತನೆ ಆಡ್ತಾರಂತೆ. ಅಂದರೆ ವಾಗ್ದೇವಿಯಾದ ಭಾರತೀ ದೇವಿಯರ, ಸರಸ್ವತೀ ದೇವಿಯರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿರುವ ಕಾರಣ ರಾಯರು ಇಷ್ಟು ಅಮೂಲ್ಯವಾದ ಗ್ರಂಥಗಳನ್ನು ಬರೆಯಲಿಕ್ಕೆ ಸಾಧ್ಯವಾಗಿದೆ. ಅಷ್ಟೇ ಅಲ್ಲದೆ ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ, ರಾಯರು ಸನ್ಯಾಸವನ್ನು ಸ್ವೀಕಾರ ಮಾಡುವುದಕ್ಕೆ ನಿರಾಕರಣೆ ಮಾಡಿದಾಗ ಸುಧೀಂದ್ರ ತೀರ್ಥರು ಕೇಳಿದಾಗ ಸರಸ್ವತೀ ದೇವಿ ರಾಯರ ಸ್ವಪ್ನದಲ್ಲಿ ದರ್ಶನ ಕೊಟ್ಟು, ಹೇ ವೆಂಕಟನಾಥ, ನೀನು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು, ಆ ದ್ವೈತ ವೇದಾಂತ ವಿದ್ಯಾ ಸಾಮ್ರಾಜ್ಯಕ್ಕೆ ಪಟ್ಟಾಭಿಷಿಕ್ತನಾಗಿ ಪೀಠಾಧಿಪತಿ ಆಗಬೇಕು, ಮಾಧ್ವ ತತ್ವವನ್ನು ಜಗತ್ತೆಲ್ಲ ಹರಡಿಸಬೇಕು, ನೀನೊಬ್ಬನೇ ಈವಾಗಿನ ಕಾಲದಲ್ಲಿ ಯೋಗ್ಯನಾಗಿದ್ಯಾ, ಸ್ವೀಕರಿಸಬೇಕು ಅಂತ ಸರಸ್ವತೀ ದೇವಿ ಆದೇಶವನ್ನು ನೀಡಿ ವೆಂಕಟನಾಥರ ನಾಲಿಗೆಯ ಮೇಲೆ ಬೀಜಾಕ್ಷರಗಳನ್ನು ಬರೆದು ಅದೃಶ್ಯಳಾದಳು. ಅಂದರೆ ಸರಸ್ವತೀ ದೇವಿಯ, ಭಾರತೀ ದೇವಿಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರುವ ಕಾರಣ ರಾಯರು ಅಷ್ಟು ಅತ್ಯದ್ಭುತವಾದ ಗ್ರಂಥಗಳನ್ನು ನಮಗೆ ಬರೆದು ಮಹದುಪಕಾರವನ್ನು ಮಾಡಿದ್ದಾರೆ. ರಾಯರ ಮಹಿಮೆಗಳು ಅವರನ್ನು ಕುರಿತು ಎಷ್ಟು ಅಂತ ಹೇಳುವುದಕ್ಕೆ ಸಾಧ್ಯ. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ರಾಯರ ಮಹಿಮೆಗಳು ಅಗಮ್ಯಗಳು, ತಿಳಿಯುವುದಕ್ಕೆ ಸಾಧ್ಯವಾಗದೇ ಇರುವಂಥದ್ದು, ಅಪಾರವಾದದ್ದು. ಅವರು ಸರ್ವತೋಮುಖ ವ್ಯಕ್ತಿತ್ವವುಳ್ಳವರಾಗಿದ್ದಾರೆ. ಅಂತಹ ರಾಯರು ಬರೆದಿರುವ ಅನೇಕ ಗ್ರಂಥಗಳಲ್ಲಿ ಪ್ರಾತಃಸಂಕಲ್ಪ ಗದ್ಯ ಎಂಬುವಂತಹ ಇದು ಒಂದು ಗ್ರಂಥವಾಗಿದೆ. ಈ ಗ್ರಂಥದ ಪ್ರವಚನವನ್ನು ಇವತ್ತು ಪ್ರಾರಂಭ ಮಾಡುತ್ತಾ, ಮೊದಲಿಗೆ ಗ್ರಂಥಕರ್ತೃಗಳಾದ ರಾಘವೇಂದ್ರ ಗುರುಸಾರ್ವಭೌಮರ ಅತಿ ಕಿರು ಪರಿಚಯವನ್ನು ಮಾಡಿ, ನಾಳೆಯ ದಿನ ಗ್ರಂಥದ ವೈಶಿಷ್ಟ್ಯವನ್ನು, ಗ್ರಂಥದ ಮಹತ್ವದ ಪರಿಚಯವನ್ನು ನಾಳೆ ಮಾಡ್ತೇನೆ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.